ಒಂದಾ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ನೀವು ಆಲ್ರೆಡಿ ತಂದು ನೋಡಿರ್ತೀರಾ 3 ಅಪ್ಡೇಟ್ ಬಂದಿದೆ. ಏನು ಅಪ್ಡೇಟು ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಯೂಟ್ಯೂಬರ್ಸ್ಗೆ ಅಂತ ತಿಳ್ಕೊಳ್ಳೋಣ. ಬಟ್ ಏನು ಬರುತ್ತಾ 3 ಅಪ್ಡೇಟು? ಮೊದಲ ಅಪ್ಡೇಟ್ ಬಗ್ಗೆ ಮಾತನಾಡಬೇಕಂತಂದ್ರೆ ಒಳ್ಳೆ ಅಪ್ಡೇಟ್ ಇದು. ಏನಂತ ಅಂದ್ರೆ ಯೂಟ್ಯೂಬರ್ ಒಂದು ಅಪ್ಡೇಟ್ ತರ್ತಿದ್ದಾರೆ. ಈಗ ನಾವು ಏನ್ ಮಾಡ್ಬೋದು, ಈಗ ಸಪ್ರೇಟ್ ಈ ಒಂದು ಏನೋ ಲೈವ್ ಸ್ಟ್ರೀಮಿಂಗ್ ಸರ್ವಿಸ್ ತರ್ತಾ ಇರುವಂಥದ್ದು ಯೂಟ್ಯೂಬರ್ ಪೇಯ್ಡ್ ಇದು. ಓಕೆ, ಪೇಯ್ಡು ಫ್ರೀಯಾಗೂ ನೋಡ್ಬೋದು. ಅದಕ್ಕೆ ಕೆಲವೊಂದು ನಿಮಿಷ ಅಷ್ಟೇ ನೋಡ್ಬೋದು ನಾವು. ಓಕೆ, ಪೇಯ್ಡ್ ಸರ್ವಿಸ್ ಏನಂತ ಅಂದ್ರೆ ಇದು ಯೂಟ್ಯೂಬ್ ಟಿವಿ ಅಂತ ಸಪ್ರೇಟ್ ಆ್ಯಪ್ ತರ್ತಿದ್ದಾರೆ. ಇದರಲ್ಲಿ ನೀವು ನ್ಯೂಸ್ ಚಾನಲ್ ಎಲ್ಲ 4 ಅದೇ 4 ಸೇಮ್ ನೀವು ಮಾಡ್ಬೋದು. ಓಕೆ, ಸೇಮ್ ನೋಡ್ಬೋದು. ಈಗ ಉದಾಹರಣೆಗೋಸ್ಕರ ಬಿಗ್ ಸ್ಕ್ವೇರ್ ಇರುತ್ತೆ ಅಂತ ಅನ್ಕೊಳ್ಳಿ, ಅದರೊಳಗಡೆ 4 ಸ್ಮಾಲ್ ಸ್ಕ್ವೇರ್ ಅಂದ್ರೆ 4 ಕಂಟಿನ್ಯೂಸ್ ಲೈವ್ ಸ್ಟ್ರೀಮ್ ಅಂದ್ರೆ 4 ಕಂಟಿನ್ಯೂಸ್ ಲೈವ್ ಚಾನಲ್ ನೋಡ್ಬೋದು. ಓಕೆ, ನಮಗೆಲ್ಲ ಏನೋ ದೊಡ್ಡ ಇಂಗ್ಲೀಷ್ ನ್ಯೂಸ್ ಚಾನಲು, ಆಮೇಲೆ ಹಿಂದಿ ನ್ಯೂಸ್ ಚಾನಲು, ಕನ್ನಡ ನ್ಯೂಸ್ ಚಾನಲು, ಸೊ ಈ ಥರ ಎಲ್ಲ ನ್ಯೂಸ್ ಚಾನಲ್ಸ್ ಜಾಸ್ತಿ ತರ್ತಿದ್ರು. ಜಸ್ಟ್ ಎಂತಕ್ಕಂತಂದ್ರೆ ಇದು ಪೇಯ್ಡ್ ಸರ್ವಿಸ್ ಇದು. ಓಕೆ, ನೀವು ಆರಾಮಾಗಿ ನೋಡ್ಬೋದು. ನೀವು ಇದರಿಂದ ಆ್ಯಡು ಬರೋದಿಲ್ಲ, ನಿಮಗೆ ಆ್ಯಡ್ ಮಧ್ಯದಲ್ಲಿ ಬರೋದೇ ಇಲ್ಲ. ಆಮೇಲೆ ಇದ್ರ ಜೊತೆಗೆ ನೀವು ಆರಾಮಾಗಿ ನೀವು ಕ್ಲೀನ್ ಎಕ್ಸ್ಪೀರಿಯನ್ಸ್ ಇರುತ್ತಂತೆ ಇದರಲ್ಲಿ. ಆಮೇಲೆ 4 ಚಾನಲ್ಸ್ ಎಲ್ಲ ಒಂದೇ ಸತಿ ನೋಡ್ಬೋದಂತೆ. ಸೊ ಇದೊಂದು ಒಳ್ಳೆ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಆದರೆ ಇದಿನ್ನೂ ಟೆಸ್ಟಿಂಗ್ ನಡೀತೈತೆ US ಅಲ್ಲಿ. ಸೊ ಇದು $83 ಇರ್ತಾರಂತೆ ಒಂದು ತಿಂಗಳಿಗೆ. ಸ್ವಲ್ಪ ಕಾಸ್ಟ್ ಐತೆ ಅಂತಾನೆ ಹೇಳ್ಬೋದು. ಅಷ್ಟು ಇರ್ತಾರೆ ಪ್ರೈಸು ಅಂತ ಹೇಳ್ತಾ ಇರುವಂಥದ್ದು $83. ಸೊ ಇದು ಏನಿದೆ ಯೂಟ್ಯೂಬ್ ಟಿವಿ ಆ್ಯಪು ಇನ್ನೂ US ಅಲ್ಲಿ ಜಸ್ಟ್ ಟೆಸ್ಟಿಂಗ್ ಆಗ್ತೈತೆ. ಟೆಸ್ಟಿಂಗ್ ಆಗಿ ಕನ್ಫರ್ಮ್ ಆಗಿ ಅಲ್ಲಿ ಲಾಂಚ್ ಆಗಿ ಇಂಡಿಯಾದಾಗ ಬರೋಷ್ಟಕ್ಕೆ ಒಂದು 28 ಆಗುತ್ತೆ. ಓಕೆ, 1 or 2 ಇಯರ್ಸ್ ಬೇಕೇ ಬೇಕಾಗುತ್ತೆ. ಸೊ ಒಳ್ಳೆ ಅಪ್ಡೇಟ್ ಏನಿದು, ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಎರಡನೇ ಅಪ್ಡೇಟ್ ಬಗ್ಗೆ ಮಾತಾಡ್ಬೇಕಂತ ಮಾನಿಟೈಸೇಷನ್ ಅಪ್ಡೇಟ್ ಇದು. ಈಗ ನಾವು ಪೋಸ್ಟ್ ಆಗ್ತೀವಲ್ಲ, ಇಮೇಜ್ ಪೋಸ್ಟ್, ಅದಕ್ಕೆ ಜಸ್ಟ್ ನೀವು ಅನ್ಕೊಬೋದು ಲೈಕ್ಸ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತೇವೆ ಅಷ್ಟೇ ಅಲ್ಲ, ನಿಮ್ಗೆ ಈಗ ಆ್ಯಡ್ ರೆವೆನ್ಯೂ ಕೌಂಟ್ ಮಾಡ್ತಾರಂತೆ. ಆದರೆ ನಿಮ್ದು ಕೌಂಟ್ ಮಾಡಲ್ಲ, ಯೂಟ್ಯೂಬರ್ ಎತ್ಕೊಂತಾರೆ ಅದನ್ನ. ಆದ್ರೆ ಏನಂತಂದ್ರೆ ಎಂಗೇಜ್ಮೆಂಟ್ ಇನ್ನೂ ಬೂಸ್ಟ್ ಮಾಡುತ್ತಾರಂತೆ ಯೂಟ್ಯೂಬರು. ಅದು ಮಾನಿಟೈಸೇಷನ್ ಫೀಚರ್ ಅಂತ ಹೇಳ್ತಾರೆ. ಮತ್ತೆ ಇದರಿಂದ ಬ್ರ್ಯಾಂಡ್ಸ್ ಕೂಡ ಬರುತ್ತೆ ನಿಮಗೆ, ಬ್ರ್ಯಾಂಡ್ ಡೀಲರ್ಸ್ ಎಲ್ಲ. ಓಕೆ, ನೀವು ಏನೋ ಒಂದು 5 ಫೋಟೋ ಹಾಕ್ಬಿಟ್ರೆ ಸ್ಕ್ರಾಲ್ ಮಾಡ್ತದಾಗ ಅಲ್ಲಿ ಒಂದು ಮಧ್ಯದಲ್ಲಿ ಒಂದೊಂದು ಆ್ಯಡ್ ಬರುತ್ತೆ. ಆ್ಯಡ್ ಬಂದರೆ ಯೂಟ್ಯೂಬ್ ಹೋಗುತ್ತೆ, ನಿಮ್ಗೆ ಹೋಗೋದಿಲ್ಲ, ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಆದರೆ ಬ್ರ್ಯಾಂಡ್ ಡೀಲರ್ಸ್ ಜಾಸ್ತಿ ಬರ್ತಾರೆ ನಿಮಗೆ, ಬಿಕಾಸ್ ಅಲ್ಲಿ ಆ್ಯಡ್ ಶೋ ಆಗುತ್ತಲ್ಲ. ಈಗ ಸ್ಕ್ರಾಲ್ ಮಾಡ್ತಾ ಇರ್ತೀನಿ, ಯಾವುದೋ ಒಂದು ನೋಡಿರ್ತೀನಿ. ಉದಾಹರಣೆಗೋಸ್ಕರ ನಾನು ಏನೋ ಒಂದು ಮೊಬೈಲ್ ರಿವ್ಯೂ ಬಗ್ಗೆ ನೋಡಿರ್ತೀನಿ, ಏನೋ ಅದೇ ಪೋಸ್ಟ್ ಇರ್ತಾವ ಆ ಮೊಬೈಲ್ ರಿವ್ಯೂ ಬಗ್ಗೆ. ಸ್ಕ್ರಾಲ್ ಮಾಡ್ತೀನಿ, ಅದೇ ಮೊಬೈಲ್ ರಿವ್ಯೂದು ಅಥವಾ ಮೊಬೈಲ್ ರಿಲೇಟೆಡ್ ಏನಾದರೂ ಒಂದೆರಡು ಆ್ಯಡ್ ಬಂತು ಅಂತಂದ್ರೆ ಕ್ಲಿಕ್ ಮಾಡ್ತೀನಿ ಅದ್ರ ಮೇಲೆ. ಸೊ ಇದರಿಂದ ಆ್ಯಡ್ ಏನಿದೆ ಪ್ರಮೋಷನು ನಮಗೂ ಜಾಸ್ತಿ ಆಗುತ್ತೆ. ಒಳ್ಳೆ ಅಪ್ಡೇಟೇ, ಚೆನ್ನಾಗಿದೆ. ನೆಕ್ಸ್ಟು 3ನೇ ಅಪ್ಡೇಟ್, ಖತರ್ನಾಕ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಯಾರ್ಯಾರು ಈಗ ಫೇಕಾಗಿ ಆ್ಯಪ್ಸ್ ಎಲ್ಲ ಮಾಡ್ತಿರಲ್ಲ, ತಿಂಗಳಿಗೆ ಎಷ್ಟು ದುಡಿಬೋದು, ಮಂತ್ಲಿ ಡೈಲಿ ಎಷ್ಟು ದುಡಿಬೋದು ಅಂತೆಲ್ಲ ಏನು ಒಂದು ರೂಲ್ ತರ್ತಾರಂಥದ್ದು May 1ಗೆ. ಏನು ಇಂಡಿಯಾ ಸೆಟ್ಸ್ ನ್ಯೂ ರೂಲ್ ಆನ್ May 1 ಫಾರ್ ನ್ಯೂ ಆನ್ಲೈನ್ ಗೇಮಿಂಗ್ ರೆಗ್ಯುಲೇಷನ್ಸ್. ಸೊ ಈ ಥರ ಒಂದು ರೆಗ್ಯುಲೇಷನ್ಸ್ಗೆ ಪ್ರಮೋಷನ್ ಮಾಡೋರಿಗೆಲ್ಲ ಒಂದು ಏನು ತರ್ತಿದ್ದಾರೆ, ಒಂದು ನೋಟಿಸ್ ತರ್ತಾ ಇದೆ. ಸೊ ಪ್ರಮೋಷನ್ ಆ್ಯಂಡ್ ರೆಗ್ಯುಲೇಷನ್ ಆಫ್ ಆನ್ಲೈನ್ ಗೇಮ್ ರೂಲ್ಸ್ ಆರ್ ಸೆಟ್ ಟು ಕಮ್ ದಿಸ್ ಎಫೆಕ್ಟ್ ಆನ್ May 1 ಇದು ಅಪ್ಲೈ ಆಗುತ್ತಂತೆ. ಯಾವ್ದ್ರಲ್ಲಿ PROG ಅಂದರೆ ಪ್ರಮೋಷನ್ ಆ್ಯಂಡ್ ರೆಗ್ಯುಲೇಷನ್ ಆಫ್ ಆನ್ಲೈನ್ ಗೇಮಿಂಗ್ ಆ್ಯಕ್ಟ್ ತರ್ತಾ ಇರುವಂಥದ್ದು. ಓಕೆ ಇವರು. ಸೊ ಇದು ಒಳ್ಳೇದಂತಾನೆ ಹೇಳ್ಬೋದು. ಏನಿದ್ರ ಮೇನ್ ಫೀಚರು, ಏನಿದ್ರ ಉದ್ದೇಶ, ಏನಿದ್ರ ಗುರಿ ಅದನ್ನ ನೋಡೋಣ ಬನ್ನಿ. ಫಸ್ಟು ಏನಿದ್ರ ಉದ್ದೇಶ ಅಂತ ನೋಡೋಣ. ಏನಿದು ಎಸ್ಟಾಬ್ಲಿಷ್ಮೆಂಟ್ ಆಫ್ OGAI ಗೇಮ್ ಅಥಾರಿಟಿ ಆಫ್ ಇಂಡಿಯಾ. ಸೊ ಇದೆಲ್ಲ ನೋಡ್ಕೊಳುತ್ತೆ. ಏನು ನೋಡ್ಕೊಳುತ್ತೆ, ಇದು ಮಿನಿಸ್ಟ್ರಿ ಟೈಅಪ್ ಆಗಿದೆ. ಯಾವ್ದ್ರ ಜೊತೆಗೆ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಸೊ ಇವರಿಬ್ಬರು ಟೈಅಪ್ ಆಗಿ ಏನು ಮಾಡ್ತಿದ್ದೀರಿ, ಈ ಥರ ಸೇಕ್ ಈಗ ಗೇಮ್ ಆಡಿ ಇಷ್ಟು ದುಡೀರಿ ಅಂತ ಹೇಳ್ಬಿಡ್ತಾರೆ. ಕ್ಲಿಕ್ ಮಾಡ್ತೀರಾ ಆ್ಯಡು, ಅದೇನೋ ಬ್ಯಾಂಕ್ ಅಕೌಂಟ್ ಅದೆಲ್ಲ UPI ಲಿಂಕ್ ಮಾಡ್ತೀರಾ, ನಿಮ್ಮ ದುಡ್ಡು ಹೋಗ್ಬಿಡುತ್ತೆ, ಹ್ಯಾಕ್ ಆಗ್ಬಿಡುತ್ತೆ ಬ್ಯಾಂಕ್ ಅಕೌಂಟು ಅಥವಾ ನಿಮ್ಮ ಡಿವೈಸೇ ಹ್ಯಾಕ್ ಆಗ್ಬೋದು. ಇದನ್ನ ಅವಾಯ್ಡ್ ಮಾಡೋಕೆ ಈ ಥರ ಮಾಡ್ತಿದೆ. ಬ್ಯಾನ್ ಆನ್ ಆನ್ಲೈನ್ ಮನಿ ಗೇಮ್ಸ್. ಈಗ ರೀಸೆಂಟಾಗಿ ಬಂದಿದೆ ಯಾವುದು, ಚಿಕನ್ ರೋಡು ಅಂತ, ಮತ್ತೆ ಪರಿ ಮ್ಯಾಚ್ ಅಂತ ಯಾವ್ದ್ಯಾವುದೋ ಇದೆ. ಓಕೆ, ಅದ್ರಲ್ಲಿ ಏನೋ ಜಸ್ಟ್ ನೀವು ಗೇಮ್ ಆಡೋದಂತೆ, ಅದು ಬಟನ್ ಒತ್ತಂತೆ, ಅದು ಮೇಲೆ ಹೋಗ್ತಾ ಇರುತ್ತೆ. ಮೇಲೆ ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ದುಡ್ಡು ಸಿಗುತ್ತಂತೆ, ಲಕ್ಷ ದುಡ್ಡು ಸಿಗುತ್ತಂತೆ. ಆರಾಮಾಗಿ ನಾನು ಬಂಗ್ಲೆ ಎಲ್ಲ ಕಟ್ಕೊಬೋದಂತ ಎಲ್ಲ ತುಂಬ ಜನ ವಿಡಿಯೋಸ್ ಎಲ್ಲ ಮಾಡ್ತಾರೆ. ಅಂಥವ್ರಿಗೆ ಏನು ಮಾಡ್ತಾರೆ, ಸೀರಿಯಸ್ ಆ್ಯಕ್ಷನ್ ತೊಗೊತಾರೆ. ಯಾವ ಥರ ಸೀರಿಯಸ್ ಆ್ಯಕ್ಷನು ಅಂತ ನಿಮಗೆ ಆಮೇಲೆ ಹೇಳ್ತೀನಿ. ಓಕೆ, ಇದರ ಉದ್ದೇಶ ಏನಂತ ಅಂದರೆ ನೋಡಿ, ಇಲ್ಲಿ ಆಲ್ ಗೇಮ್ಸ್ ಸೀಕಿಂಗ್ ರೆಕಗ್ನೇಷನ್ ಶುಡ್ ಬಿ ಪಾರ್ಟ್ ಆಫ್ ಸ್ಪೋರ್ಟ್. ಸೊ ಸ್ಪೋರ್ಟ್ಸ್ ಏನಿದೆ ರೆಕಗ್ನೇಷನ್, ಸ್ಪೋರ್ಟ್ಸ್ ಗೊತ್ತಲ್ವ, ಅವರು ANT ಸ್ಪೋರ್ಟ್ಸ್ ಸಖತ್ ದೊಡ್ಡದವರು, ಅವರೆಲ್ಲ ಟೂರ್ನಮೆಂಟ್ ಎಲ್ಲ ನಡೆಸ್ತಾರೆ ಗೇಮ್ಸ್ದೆಲ್ಲ. ಓಕೆ, ಅವ್ರದ್ದೇ ಅದು ಓನ್ ಎಲ್ಲ ಕಂಪ್ಲೀಟ್ ಒರಿಜಿನಲು. ಸೊ ಅವ್ರದ್ದು ಏನಾಗಿರ್ಬೇಕು, ಅವ್ರದ್ದು ಇರಬೇಕು ಏನೋ ರಿಜಿಸ್ಟ್ರೇಷನ್ನು, ರೆಕಗ್ನಿಷನ್ನು.
ಪ್ಲಸ್ OGAI ಏನಾಗೋದು ಅವ್ರದ್ದು ರಿಜಿಸ್ಟ್ರೇಷನ್ ಇರಲೇಬೇಕು. ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ 10 years ವರೆಗೂ ವ್ಯಾಲಿಡ್ ಇರಬೇಕು. ಅಂತ ಒಂದು ಏನಿದೆ ಗೇಮಿಂಗ್ ಆ್ಯಪ್ಸ್, ಮನಿ ಆ್ಯಪ್ಸ್ ಎಲ್ಲ ಮಾತ್ರ ಪ್ರಮೋಟ್ ಮಾಡ್ಬೋದು. ಸುಮ್ಮನೆ ಇವರೆಲ್ಲ ಕೊಡೋದಿಲ್ಲ ರೆಕಗ್ನಿಷನ್, ರಿಜಿಸ್ಟ್ರೇಷನ್ ಎಲ್ಲ. ಓಕೆ, ಸೊ ಅದು ಲೀಗಲ್ ಇರಬೇಕು. ಮತ್ತು ಇನ್ನೊಂದೇನಂತಂದರೆ ಏನಿದೆ ಇಲ್ಲೀಗಲ್ ಮನಿ ಟ್ರಾನ್ಸ್ಫಾರ್ಮೇಷನ್. ಈಗ ಬ್ಲ್ಯಾಕ್ ಮನಿ ಅನ್ಸುತ್ತೆ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ ಬ್ಯಾಂಕ್ ಅಕೌಂಟಿಲ್ಲ. ಬ್ಲ್ಯಾಕ್ ಮನಿ ಟ್ರಾನ್ಸ್ಫಾರ್ಮೇಷನ್ ಆಗಬಾರ್ದು, ಇಲ್ಲಿಗಲ್ ಆಗಬಾರ್ದು ಆಕ್ಟಿವಿಟೀಸ್ ಅಂತ ಇದ್ರಿಗೋಸ್ಕರ ಈ ಒಂದು ಉದ್ದೇಶ ಇಟ್ಕೊಂಡ್ ಬಂದಿದ್ದಾರೆ. ಸೊ ಇದರಿಂದ ಏನೇನಾಗುತ್ತೆ, ಏನೋ ಪೇರೆಂಟಲ್ ಕಂಟ್ರೋಲ್ಸು. ಸೊ ಪೇರೆಂಟಲ್ ಕಂಟ್ರೋಲ್ಸ್ ಮೇಲೆ ಎಫೆಕ್ಟ್ ಬೀಳುತ್ತೆ. ಮತ್ತು ಏಜ್ ವೆರಿಫಿಕೇಶನ್ ಇರಲೇಬೇಕಂತೆ. ಸೊ ಅದೆಲ್ಲ ಒಂದು ರೂಲ್ಸ್ ಇರ್ತಾರೆ ನೋಡಿ. ಈಗೆಲ್ಲ ಬರ್ತಾರೋ ಗೇಮ್ಸ್ ಎಲ್ಲ ಆಲ್ಮೋಸ್ಟ್ ಏಜ್ ವೆರಿಫಿಕೇಶನ್ ಎಲ್ಲ ತರ್ತಿದ್ದಾರೆ, ಏಜ್ ವೆರಿಫೈ ಮಾಡಿ ಅಂತ. ಸೊ ಇನ್ಮೇಲೆ ಅದನ್ನೂ ತರ್ತಾರಂತೆ, ಅದನ್ನೂ ಹೇಳಿದ್ದಾರೆ ಅವರೆಲ್ಲ. ಓಕೆ, ಸೊ ಇದರಿಂದ ಏನಾಗುತ್ತೆ, ಕೇರೇ ಮಾಡಿದಿಲ್ಲ ನೀವು, ನಂಗೆ ವ್ಯೂಸ್ ಬೇಕು, ನಂಗೆ ಹೊಟ್ಟೆ ಪಾಡೆಲ್ಲ ತುಂಬಬೇಕು, ಚೆನ್ನಾಗಿ ನಂಗೆ ವ್ಯೂಸ್ ಬೇಕು, ಚೆನ್ನಾಗಿ ದುಡಿಬೇಕಂತ ಅಂದರೆ ಏನು ಮಾಡ್ತಾರೆ, ತುಂಬ ಜನ ಆಲ್ರೆಡಿ ಮಾಡಿದ್ದಾರೆ. ಒಬ್ರು ಯಾರೋ ಇದ್ದಾರೆ, ಯಾರಪ್ಪ, ರಕ್ಷಿ ಟೈಪ್ 1 ಬ್ಲಾಗ್ಸ್, ಆಲ್ರೆಡಿ ಅವ್ರದ್ದು ಡಿಲೀಟ್ ಆಗಿದೆ. ಅವರು ಮಾಡ್ತಿದ್ರು ಇದೇ ಥರ. ಸೊ ಈಗೇನು ತಂದಿದ್ದಾರೆ ರೂಲು, ಕರೆಕ್ಟಾಗಿ ರೂಲ್ ತಂದಿದ್ದಾರೆ. ಏನು, 3 years ಜೈಲು ಆರ್ ಫೈನ್ ಅಪ್ ಟು 3 crore. ಓಕೆ, ಅಕಸ್ಮಾತ್ ಈ ಥರ ಗೇಮ್ಸ್ ಮಾಡ್ತಿದ್ದೀರ ಅಂತಂದರೆ ಈ ಥರ 3 years ಜೈಲು ಇಲ್ಲ 3 crore ಅಪ್ ಟು ಫೈನ್ ನಿಮಗೆ. ಪ್ರಮೋಟ್ ಮಾಡ್ತಿದ್ರೆ ಅಂತ ಅಂದರೆ ನಮ್ಮಂಥ ಯೂಟ್ಯೂಬರ್ಸ್ ಅಥವಾ ಇನ್ಫ್ಲೂಯೆನ್ಸರ್ ಪ್ರಮೋಟ್ ಮಾಡ್ತಿದ್ರೆ ಏನಾಗುತ್ತೆ, 2 years ಜೈಲು ಮತ್ತು 50 lakh ಫೈನು. ಸೊ ಈ ಥರ ನಿಮಗೆ ವೇರಿ ಆಗುತ್ತೆ. ಸೊ ಆದಷ್ಟು ಹುಷಾರಾಗಿರಿ. ಈ ಥರ ಪ್ರಮೋಷನ್ ಬರುತ್ತೆ. ಒಂದೊಂದ್ಸತಿ ನನಗೂ ಬಂದಿತ್ತು, ಪ್ರಮೋಷನ್ ಮಾಡಿದ್ದು ಒಂದು ಗೇಮ್ ಇದು ಅರ್ನ್ ಫ್ರೀ ಆ್ಯಪು ಅಂತ. ಸೊ ಇದೆಲ್ಲ ಪ್ರಮೋಷನ್ ಮಾಡೋಕೆ ಹೋಗ್ಬೇಡಿ. ಸುಮ್ಮನೆ ಅವರು ಪ್ರಮೋಷನ್ ಮಾಡ್ಕೊಂಬಿಟ್ಟು ಇಷ್ಟು ದುಡ್ಡು ಸೆಂಡ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಿನ್ನೆ ಆ್ಯಪ್ ಮಾಡ್ಬಿಡ್ತಾವ್ರು ಅವರು. ಸೊ ಆದಷ್ಟು ಹುಷಾರಾಗಿರ್ಬೇಕು ನೀವು. ಸೊ ಇಷ್ಟ ಆಯ್ತಪ್ಪ 3 ಅಪ್ಡೇಟ್ ನೋಡಲ್ಲ. 3 ಅಪ್ಡೇಟು ಗೇಮ್ದೇ, ಒಂದು ಗೇಮಿಂಗ್, ಅರ್ನಿಂಗ್ ಆಪ್ ಗೇಮಿಂಗ್, ಅರ್ನಿಂಗ್ ಆ್ಯಪ್ಸಾ ಅಲ್ಲ ಅರ್ನಿಂಗ್ ಗೇಮಿಂಗಾ? ಎರಡೂ ಇದೆ. ಲೆಕ್ಕ ಹಾಕೊಳ್ಳಿ. ಈಗ ಅರ್ನಿಂಗ್ ಆ್ಯಪ್ಸ್ ಅಂದ್ರೆ ಗೇಮ್ ರಿಲೇಟೆಡ್ ಬರುತ್ತೆ, ಈ ಗೇಮ್ಸೇ ಬರ್ತಾರೆ. ಹೌದು, ಆ ಥರ ಅದನ್ನ ವಿಡಿಯೋಸ್ ನೀವು ಮಾಡ್ತಿದ್ರೆ ಇನ್ಮೇಲೆ ನಿಮ್ಮ ಚಾನಲ್ ಡಿಲೀಟ್ ಆಗೋದಿರ, ನೀವು ಜೈಲ್ಗೂ ಹೋಗ್ತೀರಾ. ಹೌದು, ಜೈಲ್ ಹೋಗ್ತೀರಾ. 50 ಲಕ್ಷ ರೂಪಾಯಿ ದಂಡ ಕೂಡ ಕಟ್ತೀರಾ. ಹುಷಾರಾಗಿದೆ. 3 ಅಪ್ಡೇಟ್ ಒಂದು ತುಂಬ ಸೀರಿಯಸ್ ಆಗ್ತಿದ್ದಾರೆ. ಅದಕ್ಕೆ ನೋಡಿ, ಯಾರು ಅಪ್ಡೇಟ್ನ ಮಾಡ್ತಾ ಇಲ್ಲ ಅರ್ನಿಂಗ್ ಆ್ಯಪ್ಗಳ ಬಗ್ಗೆ. ಯಾರು ಮಾಡಿದ್ರೆ ಅವ್ರ ಚಾನಲ್ ಡಿಲೀಟ್ ಆಗಿದೆ. ಓಕೆ, ಈ ರೀತಿನೇ ಡಿಲೀಟ್ ಆಗ್ತಾ ಇರುತ್ತೆ. ಮೊನ್ನೆ ಯಾರೋ ಲೇಡೀಸ್ ಒಬ್ರು ಮಾಡಿದ್ರು, ಅವ್ರ ಹೆಸರು ಚೆನ್ನಾಗಿದೆ, ಅವರು ಕೂಡ ಚಾನಲ್ ಡಿಲೀಟ್ ಆಯಿತು ರೀಸೆಂಟಾಗಿ. ಅರ್ನಿಂಗ್ ಆ್ಯಪ್ಗಳ ಬಗ್ಗೆನೇ ಮಾಡ್ತಾಯಿದ್ರು. 3 ಸ್ಟ್ರೈಕೋ 4 ಸ್ಟ್ರೈಕೋ ಬಂದು ಡಿಲೀಟ್ ಆಯಿತು. ಹಂಗೆ ಇದೇ ರೀತಿ ಎಲ್ಲರೂ ಡಿಲೀಟ್ ಆಗ್ತಿರುತ್ತೆ. ಓಕೆನಾ, ಈ ರೀತಿ ಚಾನಲ್ಸ್ಗಳೆಲ್ಲ ಮಾಡೋಕ್ಕೆ ಹೋಗಬೇಡಿ, ಹುಷಾರಾಗಿರಿ. ನಿಮ್ದು ಏನಿದೆ ಅದು ಅರ್ನಿಂಗ್ಸ್ ಚೆನ್ನಾಗಿರುತ್ತೆ. ಅರ್ನಿಂಗ್ ಆ್ಯಪ್ಗಳ ಬಗ್ಗೆ ಮಾಡುವಾಗ ನೀವು ಅರ್ನಿಂಗ್ ಚೆನ್ನಾಗಿರುತ್ತೆ, ಅಲ್ಲೂ ಅರ್ನಿಂಗ್ ಸಿಗುತ್ತೆ, ಡಬಲ್ ಇನ್ಕಮ್ಮು. ಬಟ್ ನಿಮ್ಮ ಚಾನಲು ಡೇಂಜರು, ನೀವು ಕೂಡ ಜೈಲಿಗೆ ಹೋಗೋದು ಗ್ಯಾರಂಟಿ. ಹೇಳಿದ್ರೆ ಅಥಾರಿಟಿ ಅದೇನದು ಗೇಮ್ಸ್ ಪ್ರಮೋಟ್ ಮಾಡೋದು. ಅವರು ಏನಿದೆ ಅದು 10 ವರ್ಷದ ಅವ್ರಿಗೆ ಲೈಸೆನ್ಸ್ ಕೊಟ್ಟಾಗ ಅದರಿಂದ ಆಗಿದ್ರೆ ಮಾತ್ರ ನೀವು ಪ್ರಮೋಟ್ ಮಾಡ್ಬೋದು. ಓಕೆ, ಆ ಥರ ಗೇಮ್ಸ್ ತುಂಬ ರೇರ್ ಅಂತಲೇ ಹೇಳ್ಬೋದು ಅಲ್ವ ಅವರ. ಹೌದು, ತುಂಬ ರೇರ್ ಇರುತ್ತೆ. ಹಂಗೇನೋ ಬಂದರೆ ಅದನ್ನ ಚೆಕ್ ಮಾಡಿ ನೀವು ಪ್ರಮೋಟ್ ಮಾಡ್ಬೋದು, ಏನು ತೊಂದರೆ ಇಲ್ಲ ಅಂತ ಯೂಟ್ಯೂಬೇ ಹೇಳ್ತಾ ಇದೆ. ನಂಗೊಂದು ಈ ಒಂದು ಸೂಪರ್ ಅಪ್ಡೇಟ್ ಅಂತ ಹೇಳ್ಬೋದು. ಹೌದು, ಕಾರಣ ಈ ಸಾಯಿ ಕೃಷ್ಣ ಅಂತೆಲ್ಲ ಇದು, ಸಾಯಿ ಏನೋ ಹೆಸರು, ಸಾಯಿ ಸಾಗರ್ ಏನೋ ಇದೆಲ್ಲ ಒಂದು ತೆಲುಗಲ್ಲಿ ಆ್ಯಕ್ಟ್ರು, ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ. ಸಾಯಿ ಏನೋ ಇದೆ, ಸಾಯಿ ಸಾಗರ ಏನೋ ಇದೆ ಅವನ ಹೆಸರು ತೆಲುಗಲ್ಲಿ. ಈಗಲೂ ಇದು ಬರೀ ಗೇಮಿಂಗ್ ಆ್ಯಪ್ ಮಾಡಿ ದುಡ್ಡು ಕೊಟ್ಟು ಜನಕ್ಕೆ ಎಲ್ಲರಿಗೂ ವಿಡಿಯೋ ಮಾಡ್ತಾ ಇದ್ದ. ಈಗ ಅವನ ಮೇಲೆ ಕೇಸ್ ಆಗಿದೆ ಅಲ್ವಾ. ಅವ್ರು ಯಾಕೆ ಇವೆಲ್ಲ ಎಚ್ಚರಿಕೆ ತೊಗೊಂಡ್ರು, ಈಗ ಈ ರೀತಿ ಎಲ್ಲ ದುಡ್ಡು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು. ಯಾಕಂದರೆ ಅವ್ನು ಕೊಡೋದು 10%, ತೊಗೊಂಡು 90% ಇಟ್ಟರ ಗೇಮರ್ಸ್ಗಳ ಹತ್ರ. ಈ ರೀತಿ ಮಾಡಿ ಸಿಕ್ಕಾಪಟ್ಟೆ ಲಾಭಗಳು ಮಾಡ್ತಾಯಿದ್ರು ಕೆಲವು ಯೂಟ್ಯೂಬರ್ಸ್ಗಳು. ಈಗ ಆದ ರೀತಿ ಮಾಡೋಕ್ಕಾಗಲ್ಲ. ಯಾಕಂದರೆ ಸೀದಾ ಜೈಲ್ಗೆ ಹೋಗ್ತೀರಾ, 50 ಲಕ್ಷ ರೂಪಾಯಿ ದಂಡ ಕೂಡ ಕಟ್ಟಬೇಕಾಗುತ್ತೆ. ತುಂಬ ಚೆನ್ನಾಗಿತ್ತು. ಇನ್ನು 2ನೇ ಅಪ್ಡೇಟ್ ಓಕೆ. 1ನೇ ಅಪ್ಡೇಟು ಅದು ಟಿವಿ ತರ್ತಿರೋದು, ಅದು ನಮ್ಮ ಇಂಡಿಯಾದಲ್ಲಿ ಯಾರು ಕರ್ನಾಟಕದಲ್ಲಿ ಯಾರು ಯೂಸ್ ಮಾಡಲ್ಲ. 4 ನ್ಯೂಸ್ ಚಾನಲ್ ಫ್ರೀಯಾಗಿ ಇದರಲ್ಲೇ ಸಿಗುತ್ತೆ, ಕೇಬಲ್ ರೇಟ್ರು ಅಂತ ಹೋಗ್ತಾರೆ. ತುಂಬ ಪ್ರೈಸ್ ಜಾಸ್ತಿ. ಇಂಡಿಯಾಗೆ ಪ್ರೈಸ್ ಕಮ್ಮಿ ತರ್ತಾರೆ. ಯಾಕಂದರೆ ಇಂಡಿಯನ್ ಮನಿ ಮೇಲೆ INR ಮೇಲೆ ಡಿಪೆಂಡ್ ಆಗುತ್ತೆ. ನೋಡೋಣ, ಅದೇ ಕಮ್ಮಿ ಬರೋದ್ರ ಬಗ್ಗೆನೂ ಕೂಡ ವಿಡಿಯೋ ಮಾಡ್ತೀವಿ. ಅದು ಇನ್ನೂ ಬರೋಕ್ಕೆ 2-3 ವರ್ಷ ಬೇಕು. ಮಿನಿಮಮ್ 2029 ಅಥವಾ 30 ಬಿಡ್ಬೋದು, ನನ್ನ ಇಷ್ಟ. ಏನಲ್ಲ, ನೆಕ್ಸ್ಟ್ ಫ್ಯೂಚರ್ನಲ್ಲಿ ನಿಮಗೆ ಕೇಬಲು ಡಿಶ್ ಎಲ್ಲ ಆಲ್ರೆಡಿ ಹೊಲ್ಟೋಗಿದೆ. ನೆಕ್ಸ್ಟ್ ನಿಮ್ಮ ಕಣ್ಗೂ ಕಾಣೋಲ್ಲ ಇನ್ನು 4 ವರ್ಷ ಹೋದರೆ. ಅಲ್ಲ ಬರುತ್ತೆ ಎಲ್ಲ OTT ಪ್ಲಸ್ ಎಲ್ಲ ಡಿಜಿಟಲ್ ಎಲ್ಲ. ನಿಮಗೆ ಏನಿದ್ರು ಯೂಟ್ಯೂಬು, ಆಮೇಲೆ ಹಾಟ್ಸ್ಟಾರು ಈ ಥರನೇ ಹೋಗಬೇಕಾಗುತ್ತೆ. ಅಮೆಝಾನ್ ಪ್ರೈಮು, ನೆಟ್ಫ್ಲಿಕ್ಸು ಈ ರೀತಿಯೇ ಆ್ಯಪ್ಗಳನ್ನ ನೀವು ಯೂಸ್ ಮಾಡಬೇಕಾಗುತ್ತೆ.
ನಂಗೊಂದು ತುಂಬ ಇಷ್ಟ ಆಯಿತು 3ನೇ ಅಪ್ಡೇಟ್ ಅಂತ. ನಿಮ್ಗೆ ಯಾವ ಅಪ್ಡೇಟ್ ಇಷ್ಟ ಆಯಿತು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋಗೆ ಏನು ಮಾಡೋಣ. ಓಕೆ ಪಾ, ಐ ಹೋಪ್ ಡೀಟೇಲ್ ಇನ್ಫಾರ್ಮೇಷನ್ ಸಿಗ್ತಾ ಅಂತ ಅನ್ಕೊಂಡಿದ್ದೀನಿ. ಈ ರೀತಿ ಒಂದು ಬೇಸ್ ಬೇಕಂದ್ರೆ ದಯವಿಟ್ಟು ನಿಮಗೆ ಪ್ರೋತ್ಸಾಹ ಕೊಡಿ. ಹೇರ್ ಸಿಂಪಲ್ ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಕಮೆಂಟ್ ಮಾಡ್ರೆ, ಇನ್ಸ್ಟಾಗ್ರಾಮ್ ಮಾಡ್ರೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ. ದಯವಿಟ್ಟು ಕನ್ನಡ ಬೇಸ್ ಮತ್ತು ಕಲಿಸಿ ಇಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.